2025-26ನೇ ಸಾಲಿನಲ್ಲಿ ನಕಲಿ ಅಂಕಪಟ್ಟಿ ಸೃಷ್ಟಿಸಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ನೇಮಕಾತಿಯಲ್ಲಿ ನಿಯಮ ಬಾಹಿರ ಆಯ್ಕೆ ಮಾಡಿ ಕರ್ತವ್ಯ ಲೋಪ ಎಸಗಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕೆಂದು ಜಯ ಕರ್ನಾಟಕ ಸಂಘಟನೆಯ ಮುಖಂಡರಾದ ಮಲ್ಲಿಕಾರ್ಜುನ ಸಾರವಾಡ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಕಲಿ ಅಂಕಪಟ್ಟಿ ಸೃಷ್ಟಿಸಿ ಅನೇಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ. ನಕಲಿ ಅಂಕಪಟ್ಟಿ ಸೃಷ್ಟಿಸಿಗೆ ಸುದ್ದರಾಜ್ ಕಾಲನಿ, ಬುಡಜಂಗಮ, ಕಟಗರಪುರ, ಈಶ್ವರ ನಗರ ಸೇರಿದಂತೆ ಆಯ್ಕೆ ಮಾಡಿರುವ ಅಭ್ಯರ್ಥಿಗಳು ನಕಲಿ ಪಟ್ಟಿ ಇದೆ ಎಂದು ಮಾಹಿತಿಯನ್ನು ನೀಡಿದರು. ಈ ನಕಲಿ ಅಂಕಪಟ್ಟಿ ಸೃಷ್ಟಿಸಿ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿ ನೇಮಕಾತಿ ಮಾಡಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ತಿಳಿಸಿದರು. ಅಲ್ಲಿ ಮತ್ತೆ ಅಂಥ ಅಧಿಕಾರಿಗಳ ಮೇಲೆ ಅವ್ರನ್ನ ಅಮಾನತು ಮಾಡಿ ಒಂದು ತನಿಖಾ ವಿಚಾರಣೆ ನಡಿಬೇಕಂತಕ್ಕಂಥದ್ದು ಒಂದು. ಯಾಕಂದರೆ ಎಷ್ಟೋ ಜನ ಅರ್ಹ ಅಭ್ಯರ್ಥಿಗಳಿದ್ದಾರೆ ಸರ್. ಇಂಥ ಅಧಿಕಾರಿಗಳ ನಕಲಿ ಅಂಕಪಟ್ಟಿ ಈಗ ನಮ್ದೇನು ಪ್ರಶ್ನೆ ಅಂದರೆ, ಈಗ ಒಂದು ದಾಖಲೆ ಪರಿಶೀಲನಾ ಸಮಿತಿ ಅಂತ ಇರ್ತದಲ್ಲ ಸರ್, ಅದು ಮಾಡಿದ್ಮೇಲೆ ಅವ್ರನ್ನ ಆಯ್ಕೆ ಮಾಡ್ಕೋಬೇಕಲ್ಲ. ಯಾವ ಆಧಾರದ ಮೇಲೆ ಇವ್ರನ್ನ ಆಯ್ಕೆ ಮಾಡಿಕೊಂಡು ಅದನ್ನು ಮತ್ತೆ ಆಯ್ಕೆ ಸಮಿತಿ ಕಳಿಸ್ತಾರೆ. ಆಯ್ಕೆ ಸಮಿತಿಯಲ್ಲಿ ಅಧ್ಯಕ್ಷ DC ಅವರು ಇದ್ದಾರೆ, CO ಅವರು ಇದ್ದಾರೆ, ಅವರಿಗೂ ಸಹ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಕುರಿತು ಈಗಾಗಲೇ ಸರ್ ಈಗ ಇನ್ನೊಂದು ಕೊಟ್ಟಾಗ ಡೈರೆಕ್ಟರ್ ಅವ್ರು ಏನು ಮಾಡಿದ್ರು ಅಂದರೆ, ಇದು ತನಿಖೆ ಮಾಡಿ ವರದಿಯನ್ನು ಕೊಡ್ರಿ ಅಂಥೇಳಿ ಇವರಿಗೆ ವರದಿಯನ್ನು ಕೊಡ್ರಿ ಅಂಥೇಳಿ 31/12/2025ಕ್ಕೆ ಒಂದು ಜಂಟಿ ನಿರ್ದೇಶಕರು ಸರ್ ICDS ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಒಂದು ಲೆಟ್ರನ್ನು ಬರೀತಾರೆ ಸರ್ ಇವರಿಗೆ. ಯಾರಿಗೆ DD ಅವರಿಗೆ ಒಂದು ಹಾಕಿರ್ತಾರೆ, ಮತ್ತಂದರೆ ನೋಡಲ್ ಅಧಿಕಾರಿ ಮಕ್ಕಳ ರಕ್ಷಣೆ ನಿರ್ದೇಶನಾಲಯ ಬೆಂಗಳೂರು ಅವ್ರಿಗೂ ಸಹ ಒಂದು ಇದನ್ನು ತನಿಖೆ ಮಾಡಿರಿ ಅಂಥೇಳಿ ಒಂದು ಇದನ್ನು ಹಾಕಿರ್ತಾರೆ ಸರ್. ಆದರೂ ಇಲ್ಲಿವರೆಗೂ ಸಹ ಯಾವುದೇ ತನಿಖೆಯನ್ನು ನಡೆಯಲ್ಲ, ಅದ್ರ ಬಗ್ಗೆ ಯಾರೂ ಸಹ ಗಮನ ಹರಿಸಲ್ಲ. ಹೀಗಂದ್ರೆ ಇದು ಭ್ರಷ್ಟಾಚಾರ ನಡೆದಂತೂ ದಾಖಲೆಗಳ ಸಮೇತ ಇದೆ ಸರ್. 67 ಜನರನ್ನು ಆಯ್ಕೆ ಮಾಡ್ಕೊತಾರೆ. 67 ಜನ ಆಯ್ಕೆ ಆದರೆ ಇಲ್ಲಿವರೆಗೂ ನನಗನ್ಸಿದ ಮಟ್ಟಿಗೆ ಒಂದು 40 ಜನನೂ ಹೋಗಿ ಚಾರ್ಜನ್ನು ತೊಗೊಂಡಿಲ್ಲ ಅಥವಾ ದಾಖಲೆಗಳನ್ನು ಕೊಟ್ಟು ಅವರು ನೇಮಕಾಗಿ ಇನ್ನೂ ಬಂದಿಲ್ಲ. ಇನ್ನೂ 10 ಜನ ಆದರೂ ಸಹ ಅಲ್ಲಿ ಹೋಗಿ ಅವರ ಆದೇಶ ಪ್ರತಿಯನ್ನು ತೊಗೊಂಡಿಲ್ಲ. ಯಾಕಂದರೆ ನಾವೆಲ್ಲ ಮಾಹಿತಿ ಹಾಕಿ ಹಾಕಿದಾಗ ಇದೆಲ್ಲ ಗೊತ್ತಾಗುತ್ತೆ ಅಂತಕ್ಕಂಥ ಒಂದು ಉದ್ದೇಶದಿಂದ ಅವ್ರೇನು ಮಾಡ್ತಾರೆ, ಯಾರೂ ಸಹ ಹೋಗಿ ಒಂದು ಆದೇಶ ಪ್ರತಿಯನ್ನು ತೊಗೊಳ್ಳೋದಿಲ್ಲ. CDP ಅವರು ಕೊಡಲ್ಲ. ಇದ್ರ ಪೂರ್ಣ ಮಾಹಿತಿ DD ಅವ್ರಿಗೆ ಇದ್ದರೂ ಸಹ DD ಅವರು ಸಹ ಯಾಕೆ ಕಣ್ಮುಚ್ಕೊಂಡು ಕೂತರು ಅಂತಕ್ಕಂಥದ್ದನ್ನು ನಮ್ಮ ಒಂದು ಪ್ರಶ್ನೆ ಕಾಣ್ತದೆ ಸರ್ ನಮಗೆ. ಅದಕ್ಕೆ ನಮ್ಮದೇನು ಅಂದರೆ ಇಂಥವ್ರ ಮೇಲೆ ಕ್ರಮ ಆಗಬೇಕು ಅಂತಕ್ಕಂಥದ್ದನ್ನು ನಾವು ಈಗಾಗಲೇ ಸರ್ ಕೆಲವಷ್ಟಿದೆ ಸರ್, ಅದು ರಿಜಿಸ್ಟರ್ ಕಾಪಿನೇ ಅಲ್ಲ. ಆಮೇಲೆ ನಿಮ್ಗೆ ಇನ್ನೊಂದು ಕೊಟ್ಟಿದ್ದೀನಿ ಸರ್, ಇಲ್ಲಿ ನೋಡಿ, ಇವ್ರ ಹೆಸರುಗಳನ್ನು ಇದೆ ಇದರಲ್ಲಿ, ಹೆಸರು ಮತ್ತು ದಾಖಲೆ ಅವರು ಹಾಕಿರುವಂಥ ಆನ್ಲೈನಲ್ಲಿ ಸಲ್ಲಿಸಿರುವಂಥ ಅರ್ಜಿ ದಾಖಲೆಗಳಿದೆ, ಒರಿಜಿನಲ್ ಕೊಟ್ಟಿರುವಂಥದ್ದು ಇದೆ. ಮತ್ತು ಏನಪ್ಪ ಅಂದರೆ ಅವ್ರು ತಪ್ಪು ಇಲ್ಲಿ ತಿದ್ದಿದ್ದಾರೆ ನೋಡಿ ಸರ್, ಹೆಸರುಗಳನ್ನು ಚೇಂಜ್ ಮಾಡಿರ್ತಾರೆ ಇಲ್ಲಿ. ಅದ್ರ ಮೇಲೆ ಯಾರ್ದೋ ಅಂಕಪಟ್ಟಿನ ನಮ್ಮ ಅಂಕಪಟ್ಟಿ ಅಂತ ಅನ್ನೋ ಹಾಗೆ ಸೃಷ್ಟಿ ಮಾಡಿ ಒಂದು ಏನಪ್ಪ ಅಂದರೆ ಅವ್ರು ಪಡೆದಿರ್ತಕ್ಕಂಥದ್ದು ಸರ್ 535 ಅಂತ ಒಂದು ಕಡೆ ತೋರಿಸ್ತಾರ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿರೋದು 310, ದಾಖಲೆ ಅದು ಒರಿಜಿನಲ್ ಕೊಟ್ಟಾಗ 535 ಆಗ್ತದೆ ಸರ್. ಇಂಥವ್ರು ಈಗಾಗಲೇ ನಕಲಿ ಪೂರ್ತಿ ಕೊಟ್ಟಿರುವಂಥ ದಾಖಲೆಗಳು ಸರ್ ಇದ್ದಾರೆ ಸರ್. CDP ಅವರು ಈಗ ಸರ್ ಇವರು ಇಲ್ಲ, ಅಂಗನವಾಡಿ ಕಾರ್ಯಕರ್ತರಿಗೆ ನಾವು ಇದು ಮಾಡ್ತಾರೆ. ಇದರಲ್ಲಿ ಒಬ್ಬ ಅಭ್ಯರ್ಥಿಗಳು ಇದರಲ್ಲಿ ಅವ್ಯವಹಾರ ಆಗಿದೆ, ನಾನು ಆ್ಯಕ್ಚುಲಿ ಆಯ್ಕೆ ಆಗಬೇಕು ಅಂತ ಇದು ಕಾನೂನು ಬಾಹಿರವಾಗಿ ಆಯ್ಕೆ ಮಾಡಿದ್ರಂತೆ ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ಗೆ ಹೋಗಿದ ತಕ್ಷಣ ಅದು ಅಲ್ಲಿಗೆ ಸ್ಥಗಿತವಾಗಿದೆ ಸರ್. ಇದೆ ಸರ್. ಈ ಸುದ್ದಿಗೋಷ್ಠಿಯಲ್ಲಿ ರಾಜು ಕುಂಬಾರ್, ಶಿವಕುಮಾರ್ ಲಕ್ಷ್ಮೀಪುರ, ಅಭಿಷೇಕ್ ಮಠಪತಿ, ಶಿವ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.